ಎಲ್ಲರೂ ಕೂಡ ಅವ್ರಿಗೆ ಏನು ಪ್ರೇಯರ್ ಮಾಡತ್ತಾರ, ಅವ್ರಿಗೆ ಏನ್ ದೇವ್ರಿಗೆ ಸ್ತುತಿ ಮಾಡತ್ತಾರ ಅಂದ್ಬಿಟ್ಟು ಲಕ್ಷ ಪಟ್ಟು ಕೇಳತ್ತಾರಂತ. ಏನ್ ಮಾಡತ್ತಾರಂತ? ಲಕ್ಷ ಪಟ್ಟು ಕೇಳತ್ತಾರಂತ. ಇವತ್ತು ನಾವು ನೀವು ಕೂಡ ಲಕ್ಷ ಪಟ್ಟು ಏನ್ ಮಾಡಬೇಕು? ದೇವರ ಆರಾಧನೆಯನ್ನು ಕೇಳಬೇಕು, ದೇವರ ವಾಕ್ಯವನ್ನ ಕೇಳಬೇಕು. ಇವರು ಪ್ರಾರ್ಥನೆ ಮಾಡಿ ದೇವರನ್ನ ಸ್ತುತಿ ಮಾಡತ್ತಾರ, ಅಲ್ಲಿ ಏನ್ ನಡೆದಂತ? ಒಂದು ದೊಡ್ಡ ಭೂಕಂಪ ನಡೆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಕಷ್ಟದಲ್ಲಿ ದೇವರು ನಿನ್ನ ಕಷ್ಟಕ್ಕೊಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ರೋಗಕ್ಕೊಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಸಮಸ್ಯೆಗಳಿಗೆ ಒಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಪ್ರಾಬ್ಲಮ್ಗಳಿಗೆ ದೇವರು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಕಣ್ಣೀರಿಗೆ ದೇವರು ಭೂಕಂಪ ರೆಡಿ ಮಾಡ್ತಾನ. ಓ, ನಿನ್ನ ಮಾಟಮಂತ್ರ ಶಕ್ತಿಗೆ ಒಂದು ಭೂಕಂಪ ರೆಡಿ ಮಾಡ್ತಾನ, ನಿನ್ನ ಸೈತಾನನ ಶಕ್ತಿಗಳಿಗೆ ಭೂಕಂಪ ರೆಡಿ ಮಾಡ್ತಾನ, ನಿನ್ನ ವೈರಿಗಳಿಗೆ, ನಿನ್ನ ಶತ್ರುಗಳಿಗೆ, ನಿನಗೆ ಸಮಸ್ಯೆ ಮಾಡುವಂತ ಎಲ್ಲಾ ಪ್ರಾಬ್ಲಮ್ಗಳಿಗೆ ಆತನ ಒಂದು ಭೂಕಂಪವನ್ನ ರಿಲೀಸ್ ಮಾಡ್ಲಕ್ಕನ. ಯಾಕಂತಂದ್ರೆ ನಿನ್ನ ಜೀವಿತದಲ್ಲಿ ನೀನು ಯಾವ ಸಮಸ್ಯೆಯಲ್ಲಿ ದೇವರನ್ನ ಆರಾಧಿಸ್ತಾ ಇದೀಯಾ, ನೀನು ಯಾವ ಪ್ರಾಬ್ಲಮ್ ಅಲ್ಲಿ ನೀನು ದೇವರನ್ನ ಆರಾಧಿಸ್ತಾ ಇದೀಯಾ, ಆತನು ನಿನ್ನ ನೋಡ್ತಾ ಇದ್ದಾನೆ. ಆತನು ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಮೈಯೆಲ್ಲ ಹೊಡೆದಾರ, ಕೈ ಕಾಲೆಲ್ಲ ಕಟ್ಟಿಕ್ಯಾರ. ಪ್ರೇಯರ್ ಬೇಡ, ಜಪ ಬೇಡ, ಯಾಕೆ ಬೇಡ ಅಂದ್ಬಿಟ್ಟು ಒಂದು ವೇಳೆ ಆ ಸೆರೆಮನೆಯಲ್ಲಿ ಅವ್ರು ಹಂಗೆ ಮಲಕೊಂಡ್ ಬಿಟ್ರೆ ಒಂದು ಅದ್ಭುತವನ್ನು ಅವ್ರು ನೋಡಕ್ ಆಯ್ತಾ ಇರ್ಲಿಲ್ಲ, ಒಂದು ಬಿಡುಗಡೆಯನ್ನ ನೋಡ್ಲಕ್ ಆಯ್ತಾ ಇರ್ಲಿಲ್ಲ, ಒಂದು ಜಯವನ್ನ ನೋಡಕ್ ಆಗ್ತಾ ಇಲ್ಲ. ಪ್ರತಿ ಶುಕ್ರವಾರ, ಪ್ರತಿ ಸಂಡೇ ದೇವರು ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿ ರೆಡಿ ಆಗಿರ್ತಾನೆ. ನೀ ಏನ್ ಮಾಡ್ತಿ? ಮನೆಯ ಆರಾಮಗೊಂಡು ಮಕ್ಕೂತಿ. ನೀವೇನ್ ಮಾಡ್ತೀರಿ? ನಿನ್ನ ಕುಟುಂಬದ ಒಂದು ಮಿರಾಕಲ್ ಮಾಡ್ಬೇಕನ್ನುತ್ತಾನೆ, ಒಂದು ಅದ್ಭುತ ಮಾಡ್ಬೇಕನ್ನುತ್ತಾನೆ. ನಿನ್ನ ಮನೆ ಕೂತು ಶುಕ್ರವಾರ ದಿನ, ಸಂಡೇ ದಿನ ಏನ್ ಮಾಡ್ತೇವೆ ನಾವು? ಮನೆ ಕೂತು ಚಿಂತೆ ಮಾಡ್ತೇವೆ. ಅಯ್ಯೋ, ನನ್ನ ಗಂಡ ಕುಡಿಲತ್ತಾನ, ನನ್ನ ಹೆಂಡತಿ ಹಂಗ, ನನ್ನ ಗಂಡ ಹಂಗ, ನನ್ನ ಮಕ್ಕಳು ಹಿಂಗ, ನನ್ನ ಸಂಸಾರ ಹಿಂಗ, ನನ್ನ ಬದುಕಿ ಹಿಂಗ. ಚಿಂತೆ ಮಾಡಬೇಡ. ನೀ ನಂಬಿರುವಂತ ದೇವರ ಮುಂದುಗಡೆ ನೀ ಆರಾಧನೆ ಮಾಡುವಾಗ, ನೀನು ದೇವರನ್ನ ಪ್ರಾರ್ಥನೆ ಮಾಡುತ್ತಿರುವಾಗ, ಪೌಲ ಸೀಲರು ನಮ್ಮ ಮೈಯೆಲ್ಲ ಹೊಡೆದಾರ, ನಮ್ಮ ಮೈಯೆಲ್ಲ ರಕ್ತ ಸೋರ್ಲತ್ತದ, ನಾವು ಮಾತಾಡಕ್ಕಾಗಲ್ಲ, ನೀರಿಲ್ಲ, ಊಟ ಇಲ್ಲ, ಪ್ರಾರ್ಥನೆ ಮಾಡೋದು ಬೇಡ ಎಂಬುದಾಗಿ ಒಂದು ವೇಳೆ ಅವರು ಆಲೋಚನೆ ಮಾಡ್ತಾ ಇತ್ತಂದ್ರೆ, ಪ್ರೀತಿಯ ದೇವರ ಮಕ್ಕಳೇ, ಒಂದು ದೇವರ ಮಹಿಮೆ, ದೇವರ ಅದ್ಭುತ ನಿನ್ನ ಮೂಲಕ, ನನ್ನ ಮೂಲಕ ದೇವರು ತನ್ನ ಕಾರ್ಯವನ್ನ ಸಾಧಿಸಿ ಅಂತಂದ್ಬಿಟ್ಟು ಎಷ್ಟೋ ಆಸೆಯಿಂದ ನಮ್ಮನ್ನ ಆರಿಸಿ ತೆಗೆದುಕೊಂಡಿರ್ತಾನೆ.